ವೈರಮುಡಿ ಉತ್ಸವ ಈ ಹೆಸರು ಕೇಳಿದ್ರೇನೆ ಎಷ್ಟೋ ಭಕ್ತಾದಿಗಳಿಗೆ ಮೈ ರೋಮಾಂಚನವಾಗುತ್ತದೆ. ಇಂತಹ ವೈರಮುಡಿ ಉತ್ಸವ ಇತ್ತೀಚೆಗೆ ಮೇಲುಕೋಟೆಯಲ್ಲಿ ಲಕ್ಷಾಂತರ ಭಕ್ತ ಸಾಗರದ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ನಮ್ಮ ಅಶ್ವವೇಗ ನ್ಯೂಸ್ ಈ ಅದ್ಧೂರಿ ಉತ್ಸವದ ಕಂಪ್ಲೀಟ್ ಕವರೇಜ್ ಮಾಡಿದೆ. ಈ ಅದ್ಭುತ ವೈರಮುಡಿ ಬ್ರಹ್ಮೋತ್ಸವದ ವೈಭವ ಹೇಗಿತ್ತು ನೋಡೋಣ ಬನ್ನಿ. ಐತಿಹಾಸಿಕ ವೈರಮುಡಿ ಉತ್ಸವ ಹೇಗಿತ್ತು ಗೊತ್ತಾ? ವಜ್ರಖಚಿತ ವೈರಮುಡಿ ಕಣ್ತುಂಬಿಕೊಂಡ ಭಕ್ತ ಸಾಗರ. ಸರತಿ ಸಾಲಿನಲ್ಲಿ ನಿಂತಿರುವ ಭಕ್ತಾದಿಗಳು, ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಎಲ್ಲಿ ನೋಡಿದರಲ್ಲಿ ಭಕ್ತ ವೃಂದದಿಂದ ಗೋವಿಂದ ಗೋವಿಂದ ಜಯ ಘೋಷ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ. ಹೌದು, ನಿನ್ನೆ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ವೈರಮುಡಿ ಉತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು. ಲಕ್ಷಾಂತರ ಭಕ್ತಾದಿಗಳ ಜಯಘೋಷ, ಗೋವಿಂದ ಗೋವಿಂದ. ವಿದ್ಯುತ್ ದೀಪಗಳಿಂದ ಜಗಮಗಿಸಿದ ಮೇಲುಕೋಟೆ. ಎಸ್, ಮೇಲುಕೋಟೆಯ ವೈರಮುಡಿ ಉತ್ಸವದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗಿಯಾಗಿದ್ರು. ಇದರಲ್ಲಿ ಕರ್ನಾಟಕದ ಭಕ್ತರಷ್ಟೇ ಅಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ ಸೇರಿ ಹೊರ ರಾಜ್ಯಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಾಗವಹಿಸುತ್ತಾರೆ. ಈ ಉತ್ಸವದ ಅಂಗವಾಗಿ ವರ್ಷದಲ್ಲಿ ಒಮ್ಮೆ ಮಾತ್ರ ವೈರಮುಡಿ ಕಿರೀಟವನ್ನ ರಾಜ್ಯದ ಮಂಡ್ಯ ಜಿಲ್ಲೆಯ ಖಜಾನೆಯಿಂದ ಹೊರತೆಗೆಯಲಾಗುತ್ತೆ. ಹೀಗೆ ಹೊರಬರುವ ವೈರಮುಡಿ ಕಿರೀಟ ಹಲವೆಡೆ ಪೂಜಿಸಲ್ಪಡುತ್ತಾ ಕೊನೆಗೆ ಮೇಲುಕೋಟೆ ಚೆಲುವನಾರಾಯಣ ದೇಗುಲಕ್ಕೆ ತಲುಪುತ್ತದೆ. ಈ ಕಿರೀಟದ ಮೆರವಣಿಗೆಯನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತರಲಾಗುತ್ತೆ. ಈ ವೈರಮುಡಿ ಉತ್ಸವವು ಪ್ರತಿ ವರ್ಷ ಉತ್ತರ ಫಾಲ್ಗುಣ ಮಾಸದ ದ್ವಾದಶಿಯಂದು ನೆರವೇರಿಸಲ್ಪಡುತ್ತದೆ. ದೇವರಿಗೆ ಅತಿ ಭಕ್ತರಾದ ದೇವರುಗಳು ನಮಗೆ. ಇದು ಸಾಂಸ್ಕೃತಿಕವಾಗಿ ಬಂದ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜ ತಾತಂದರು ನಮ್ಮ ಮುಡಿ ಮುದ್ರೆ ಪ್ರತಿಯೊಂದನ್ನು ಇಲ್ಲೇ ಸಹ ಕೊಡೋದು. ಮಕ್ಕಳು ಯಾವ ಹುಟ್ಟವೆ ಯಾವಾಗೆಲ್ಲ ಪ್ರಥಮ ಮುಡಿ ಇಲ್ಲೇ ಕೊಡೋದು. ಅನಂತರ ಪೂಜೆ ವೈರಮುಡಿ ಎಲ್ಲ ತೀರಿಸ್ಕೊಂಡು ಭಾನುವಾರ ತೇರಿರ್ತದೆ. ತೇರಿಗೆ ಅಡುಗೆ ಸಾಮಾನೆಲ್ಲ ಊರಿಂದ ತಂದು ಅಡುಗೆ ಮಾಡಿ ಊಟ ಮಾಡಿ 4-6 ಜನ ಭಕ್ತಾದಿಗಳೆಲ್ಲ ಊಟ ಹಾಕಿ ನಮ್ಮ ಸ್ಥಳಕ್ಕೆ ನಾವು ತರುತ್ತೀವಿ. ಗಂಡ ಬೇರುಂಡ ಸ್ವರೂಪಿ ಚಂದ್ರಪ್ರಭೆ ಪ್ರಭಾವಳಿ ಮಧ್ಯದಲ್ಲಿ ಅಲಂಕಾರ ಸ್ವರೂಪಿಯಾಗಿದ್ದ ಚೆಲುವನಾರಾಯಣ ಸ್ವಾಮಿ ಉತ್ಸವ ದೇವಾಲಯದ ಹೊರಕ್ಕೆ ಬರುತ್ತಿದ್ದಂತೆ ಭಕ್ತರು ಜಯಘೋಷ ಮೊಳಗಿಸಿದ್ರು. ರಾಮಾನುಜಾಚಾರ್ಯರ ಸನ್ನಿಧಿಯಲ್ಲಿ ಪ್ರಥಮ ಪೂಜೆ ಸಲ್ಲಿಸಿದ ನಂತರ ರಾತ್ರಿ 8:13ಕ್ಕೆ ಸರಿಯಾಗಿ ವೈರಮುಡಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವೈರಮುಡಿ ಉತ್ಸವ ಅಂದ್ರೆ ವೈರಮುಡಿ ಬ್ರಹ್ಮೋತ್ಸವ ಬಹಳ ಅಮೋಘವಾಗಿ ನಡೆಯಿತು. ಏನಾದರೂ ಮಾಡಬೇಕು ಅಂತ ನಮ್ಮ ಶ್ರೀಮತಿ ಧನಲಕ್ಷ್ಮಿಯವರು ಏನಾದರೂ ಇಲ್ಲಿ ಕೊಡಬೇಕು ಅಂತ ಹೇಳಿ ಇಲ್ಲಿಯ ಪೂಜೆ ಮಾಡ್ತಕ್ಕಂಥ ಎಲ್ಲರನ್ನೂ ಕೇಳಿದಾಗ ಭಾಳ ದಿವಸದಿಂದ ಇನ್ನೊಂದು ಛತ್ರಿ ಬೇಕಾಗುತ್ತೆ, ಅದನ್ನು ಮಾಡಿಸ್ಕೊಡಿ ಕೇಳಿದ್ವಿ. ಹಾಗಾಗಿ ಅದರ ಮಹತ್ವ ಮತ್ತು ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಒಟ್ಟು ಒಂದು ಏನಾದರೂ ಕಲ್ಪಿಸ್ಬೇಕು ದೇವರು ಅಂತಾಗ ಅದನ್ನು ಹೇಳಿದ್ರು. ಲಕ್ಷ್ಮಿಯವರು ಮಾಡಿದ್ರು. ಇವತ್ತೇ ಕೊಡೋದು ಸೂಕ್ತವಾದ್ದು ಅಂತೇಳಿ ಕಳೆದ 2 ತಿಂಗಳಿಂದ ನಾವು ಕೊಡ್ಲಿಕ್ಕೆ ಬಂದಾಗ ಅವತ್ತು ಬೇಡ, ಇವತ್ತು 5 ದಿವಸ ಕೊಡಿ ಅಂತ ಸಚಿವರಾಗಿದ್ದಕ್ಕ ಅಥವಾ ಮಗ ಪುತ್ರನ ವ್ಯೂಹ ಅಂತ ಆ ಥರ ಏನಿಲ್ಲ. ಎಲ್ಲರಿಗೂ ಒಳ್ಳೆಯದಾದ ಈ ಕಲ್ಯಾಣ ನಾಡಿನ ಎಲ್ಲ ಜನಕ್ಕೆ ನೆಮ್ಮದಿ ಸಿಗಬೇಕು. ಮಳೆ ಬೆಳೆ ಇಲ್ಲ, ಒಳ್ಳೆಯದಾಗಿ ನಮ್ಮ ಕುಟುಂಬಕ್ಕೆ ಅಷ್ಟೇ, ನನ್ನ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ಈ ನಾಡಿಗೆ ಒಳ್ಳೆಯದಾಗಬೇಕು ಅಂತ ಚೆಲುವನಾರಾಯಣ ಸ್ವಾಮಿನ ಕೇಳ್ಕೊಳ್ತೀವಿ. ಅದರಲ್ಲಿ ನಮ್ಮದು ಸ್ವಾರ್ಥ ಇರುತ್ತೆ. ಚುನಾವಣೆಗೆ ಹೋದಾಗ ನಮ್ಗೆ ಗೆಲ್ಸಪ್ಪ ಅಂತ ಕೇಳ್ಕೊಳ್ಳೋದು, ಮಕ್ಕಳು ಬಂದಾಗ ಮದುವೆ ಮಾಡ್ಸಪ್ಪ ಒಳ್ಳೆ ವಿಷಯ ಕೊಡಪ್ಪ ಅಂತ ಕೇಳೋದು ಸಹಜವಾಗಿ ಆ ರೀತಿ ಕೇಳ್ತೀವಿ. ಅದರ ಮೂಲ ಉದ್ದೇಶ ನಮ್ಮ ಗುರುಗಳು ನಮ್ಗೆ ಕಲಿಸಿರೋದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅಂತ ಕಲಿಸಿದ್ದಾರೆ ಗುರುಗಳು. ಹಾಗಾಗಿ ನಾವು ಈ ನಾಡಿನ ಎಲ್ಲ ಜನರು ಒಳ್ಳೆಯದಾಗಲಿ.
ಈ ಅಮೋಘ ವೈರಮುಡಿ ಉತ್ಸವವು ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಾಚಾರ್ಯರ್ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಪ್ರತಿ ವರ್ಷದಂತೆ ಇವರು ಈ ಬಾರಿಯೂ ಸಹ ಉತ್ಸವವನ್ನ ಅದ್ದೂರಿಯಾಗಿ ನೆರವೇರಿಸಿದ್ರು. ವೈರಮುಡಿ ಉತ್ಸವ ಎನ್ನುವುದು ಬರೀ ಒಂದು ಉತ್ಸವವಲ್ಲ, ಇದೊಂದು ಅದ್ಭುತ ಧಾರ್ಮಿಕ ಕಾರ್ಯಕ್ರಮ. ಇದರಲ್ಲಿ ಲಕ್ಷ ಲಕ್ಷ ಭಕ್ತರು ಭಾಗವಹಿಸಿ ಈ ಉತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ. ಇದಾಗಿತ್ತು ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ವೈರಮುಡಿ ಬ್ರಹ್ಮೋತ್ಸವದ ಕಾರ್ಯಕ್ರಮ. ಹೀಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.